ಈ ಇಡೀ ಹತ್ಯಾಕಾಂಡವನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೆಲ ಮಾಧ್ಯಮಗಳು ಬೇಕಾಗಿ ಮಾಡ್ತಾ ಇದೆ. ಇವ್ರಿಗೆ ಏನಾದ್ರು ಕೊಲೆಗಾರಗಳು ಬ್ರೀಫ್ ಕೇಸ್ ಏನಾದ್ರು ಕೊಟ್ಟಿದಾರ? ಇವ್ರ ಯೋಗ್ಯತೆ ಬೆಂಕಿ ಹಾಕ ಧರ್ಮಸ್ಥಳದ ಹತ್ಯಾಕಾಂಡವನ್ನ ಬುಡೆ ಅನ್ಕೊಂಡು ದಿಕ್ಕು ತಪ್ಪಿಸುವಂತ ಕೆಲಸ, ಮತ್ತೆ ಆ ಒಂದು ಪ್ರಕರಣಕ್ಕೆ ಒಂದು ಮಸಿ ಬಳಿಯುವಂತ ಕೆಲಸ, ಬಣ್ಣ ಹೊಡೆಯುವಂತ ಕೆಲಸವನ್ನ ಕರ್ನಾಟಕದ ಒಂದಷ್ಟು ಮಾಧ್ಯಮಗಳು ಮಾಡ್ತಾ ಇರೋದ್ರಿಂದ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಅವ್ರಿಗೂ ಕೂಡ ಒಂದಷ್ಟು ಸ್ಯಾಟಲೈಟ್ ಚಾನೆಲ್ಗಳ ವಿರುದ್ಧ ಕಂಪ್ಲೇಂಟ್ ಹೋಗಿದೆ. ಜೊತೆನಲ್ಲಿ ರಾಜ್ಯ ಸರ್ಕಾರಕ್ಕೂ ಮತ್ತೆ SITಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇವ್ರು ಯಾಕೆ ಈ ಮಾಧ್ಯಮಗಳು ಬುಡೆ ಅನ್ಕೊಂಡು ನೆಗೆಟಿವ್ ಸ್ಟೋರಿ ಮಾಡ್ತಾ ಇದ್ದಾರೆ? ಇವ್ರಿಗೆ ಏನಾದ್ರು ಕೊಲೆಗಾರಗಳು ಬ್ರೀಫ್ ಕೇಸ್ಗಳು ಏನಾದ್ರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಮಾಧ್ಯಮಗಳ ಕೆಲ ಮಾಧ್ಯಮಗಳು, ಎಲ್ಲಾ ಮಾಧ್ಯಮ ಅಲ್ಲ, ಯಾವ ಮಾಧ್ಯಮ ಅಂತ ರಾಜ್ಯ ಸರ್ಕಾರ ಬೇಕಾದ್ರೆ ಹೇಳ್ಕೊಂಡ್ಲಿ. ಬಟ್ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ. ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದ್ರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಏನೋ ಇವ್ರ ಅಪ್ಪನ ಆಸ್ತಿ ತರ ಇವ್ರ ಮನೆ ಹೆಣ್ಮಕ್ಳು, ಇವ್ರ ಮನೆಯವರು ಏನಾದ್ರು ಸತ್ತು ಹೋಗಿದ್ರೆ ಗೊತ್ತಾಗಿರೋದು. ಬಟ್ ಕೆಲ ಮಾಧ್ಯಮಗಳು ಬುರುಡೆ ಅನ್ನೋ ಪದನ ಬಳಸ್ಕೊಂಡು ಈ ಬುರುಡೆಗಳನ್ನ ಬಿಡ್ತಾ ಇದ್ದಾರೆ. ಬ್ರೀಫ್ ಕೇಸ್ ತಗೊಂಡು ನೀವ್ ಕೇಳ್ಬೋದು ಏನ್ ಬ್ರೀಫ್ ಕೇಸ್ ಅಂತ. ಕೊಲೆಗಾರರು ಕೊಟ್ಟಿರುವಂತ ಎಂಜಲ್ ಕಾಸಿಗೆ ನೆಗೆಟಿವ್ ನ್ಯೂಸ್ ಗಳನ್ನ ಮಾಡ್ತಾ ಇದ್ದಾರೆ. ಅವರು ರಿಪೋರ್ಟಿಂಗ್ ಮಾಡೋದು ತಪ್ಪಲ್ಲ, ಡಿಸ್ಕಷನ್ ಮಾಡೋದು ತಪ್ಪಲ್ಲ. ಆದರೆ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಬಣ್ಣ ಬಳಿಯೋದಿದೆಯಲ್ಲ, ಆ ಕೆಲಸವನ್ನ ಕೆಲ ಮಾಧ್ಯಮಗಳು ಮಾಡ್ತಾ ಇದೆ. ಹಾಗಾಗಿ ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ, CBI, ED, ಸುಪ್ರೀಂ ಕೋರ್ಟ್, ಹೈಕೋರ್ಟ್, CM ಆಫೀಸು ಜೊತೆನಲ್ಲಿ SITಗೆ ಕೆಲ ಮಾಧ್ಯಮಗಳಿಗೆ ಏನಾದ್ರು ಕೊಲೆಗಾರರು ಹಣ ಕೊಟ್ಟು ನೆಗೆಟಿವ್ ಸ್ಟೋರಿ ಮಾಡ್ತಾ ಇದ್ದಾರ? ಬಣ್ಣದ ಮಾತುಗಳ ಮುಖಾಂತರ ಈ ಇಡೀ ಹತ್ಯಾಕಾಂಡವನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೆಲ ಮಾಧ್ಯಮಗಳು ಬೇಕಾಗಿ ಮಾಡ್ತಾ ಇದೆ. ದೇರ್ ಈಸ್ ನೋ ನ್ಯೂಟ್ರಲ್ ಸ್ಟ್ಯಾಂಡ್ ವಿತ್ ಮೀಡಿಯಾ. ಮಾಧ್ಯಮಗಳಲ್ಲಿ ನ್ಯೂಟ್ರಲ್ ಸ್ಟ್ಯಾಂಡ್ ಇರಬೇಕು. ಆ ನ್ಯೂಟ್ರಲ್ ಸ್ಟ್ಯಾಂಡು ಕೆಲ ಮಾಧ್ಯಮಗಳಂತೂ ಈ ಹತ್ಯಾಕಾಂಡವನ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಏನೂ ಆಗಿಲ್ಲ, ಇದೊಂದು ಷಡ್ಯಂತ್ರ ಅಂತ ತರ. ಷಡ್ಯಂತ್ರ ಅಂದ್ರೆ ದಾಖಲೆಗಳು ತಂದಿಕ್ಕಬಹುದು. ಅಟ್ಲೀಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಲ್ಲಿ ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ. ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರೋದು ಬ್ರೀಫ್ ಕೇಸ್ ಜರ್ನಲಿಸಂ. ಬ್ರೀಫ್ ಕೇಸ್ ಇಟ್ಕೊಂಡು ಯಾವನ ಹಣ ಕೊಡ್ತಾನೋ ಅವ್ರ ಪರವಾಗಿ ನ್ಯೂಸ್ ಅನ್ನ ಓಡಿಸಿ ನೆಗೆಟಿವ್ ಸ್ಟೋರಿ ಮಾಡಿ ಜನರಿಗೆ ಬೇಡದಿರುವಂತ ವಿಚಾರಗಳನ್ನ ತಲೆಗೆ ತುಂಬಿ ಐ ಥಿಂಕ್ ದೇ ಆರ್ ಓನ್ಲಿ ಟ್ರೈಂಗ್ ಟು ಡಿವಿಯೇಟ್ ದ ಎಂಟೈರ್ ಇನ್ವೆಸ್ಟಿಗೇಷನ್ ಆಫ್ SIT. ಹಾಗಾಗಿ ಕೆಲ ಮಾಧ್ಯಮಗಳ ವಿರುದ್ಧ ನಮಗೆ ಯಾವ ಮಾಧ್ಯಮಗಳು ಈ ರೀತಿ ನೆಗೆಟಿವ್ ಸ್ಟೋರಿ ಬುಳ್ಳೆ ಅಂತ ಇದ್ದಾರೆ ಅವರ ವಿರುದ್ಧ CBIಗೆ, EDಗೆ. ಯಾಕೆ ಅಂತಂದ್ರೆ ಇವರುಗಳಿಗೆ ಪೇಮೆಂಟ್ ಕ್ಯಾಶ್ ಅಲ್ಲಿ ಆಗಿದೆ, ಬ್ರೀಫ್ ಕೇಸ್ ಅಲ್ಲಿ ಆಗಿದೆ ಅಂತಂದ್ರೆ. ಹಂಗಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ED ಮತ್ತೆ CBIಗೆ ಕೆಲ ಮಾಧ್ಯಮಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲಿಸಲಾಗಿದೆ. ಜೊತೆನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, SITಗಳಿಗೆ ಕಾಪಿಯನ್ನ ಹಾಕಿದ್ದೇವೆ. ಈ ಫೋಟೋಲ್ ರಾಜ್ಯ ಸರ್ಕಾರಕ್ಕೆ ಇಚ್ಛೆ ಇದ್ರೆ ಈ ಮಾಧ್ಯಮಗಳು ನ್ಯೂಟ್ರಲ್ ಆಗಿ ವಿಚಾರಗಳನ್ನ ಪ್ರಸ್ತಾವ ಮಾಡೋದ್ ಬದಲು ಬುಳ್ಳೆ ಅನ್ಕೊಂಡು ಇಡೀ SIT ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ, ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇರೋದ್ರಿಂದ ವಿ ವಾಂಟ್ ಜಸ್ಟಿಸ್. ಮಾಧ್ಯಮಗಳು ನೇಪಾಳದಲ್ಲಿ ಮಾಧ್ಯಮದ ಕೇಂದ್ರಗಳಿಗೆ ಬೆಂಕಿ ಇಟ್ಟಿದ್ದನ್ನ ಇದೇ ಮಾಧ್ಯಮಗಳು ತಮ್ಮ ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ. ಒಂದಲ್ಲ ಒಂದ್ ದಿವಸ ಅದೇ ಹೇಳ್ತಾ ಇದಾರಲ್ಲ, ಅಲ್ಲಿ ನಡೆದಿರುವ ಭೀಕರವಾದಂತ ಒಂದು ಒಟಿಕಲ್ಲ ರೆವಲ್ಯೂಷನ್ ಏನಿದೆ ಅಲ್ಲ, ನೇಪಾಳದಲ್ಲಿ ಮಾಧ್ಯಮಗಳಿಗೆ ಬೆಂಕಿ ಇಟ್ಟಿದ್ದನ್ನ ಇದೇ ಮಾಧ್ಯಮಗಳು ತೋರಿಸ್ತಾ ಇದೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಕೆಲ ಮಾಧ್ಯಮಗಳು, ಎಲ್ಲರೂ ಅಲ್ಲ, ನಾನು ಎಲ್ಲರ ಬಗ್ಗೆ ಮಾತಾಡಕ್ ಹೋಗಲ್ಲ, ಕೆಲ ಮಾಧ್ಯಮಗಳು, ಯೂಟ್ಯೂಬರ್ಸ್ ನಿಯತ್ತಾಗಿ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡು SITಗೆ ಡಿಸ್ಟರ್ಬ್ ಆಗಿದ್ದಂಗೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ಇವತ್ತು ಬಂಗ್ಲೆಗುಡ್ಡವನ್ನ SIT ಅಧಿಕಾರಿಗಳು ಸೀಸ್ ಮಾಡಿದ್ದನ್ನ ನಾವು ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಬಂಗ್ಲೆಗುಡ್ಡದಲ್ಲಿ ಎಕ್ಸುಮೇಷನ್ ಕಾರ್ಯ ಅಥವಾ ಎಕ್ಸಾಮಿನೇಷನ್ ಕಾರ್ಯವನ್ನ SIT ಅವರು ಇವತ್ತು ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದಾರೆ. ಯಾವ ಎಕ್ಸುಮೇಷನ್ ತನಿಖೆಯನ್ನ ತಕ್ಕ ಮಟ್ಟಿಗೆ ಸೈಡ್ಗಿಟ್ಟು ವಿಸಿಲ್ ಬ್ಲೋವರ್ಗಳಿಗೆ ತೊಂದರೆ ಕೊಡ್ತಾ ಇದ್ರು SIT ಅವರು, ಅದೇ SIT ಅವರು ಇವತ್ತು ಬಂಗ್ಲೆಗುಡ್ಡದ ತನಿಖೆಯನ್ನ ಶುರು ಮಾಡಿದರೆ ಪಾಸಿಬಲಿ ಎಕ್ಸುಮೇಷನ್ ಸಹ ಮಾಡಬಹುದು ಅಂತ ಹೇಳುತ್ತಾ ವಿ ವಾಂಟ್ ಜಸ್ಟಿಸ್, ಬೇಕೇ ಬೇಕು ನ್ಯಾಯ ಬೇಕು, ನ್ಯಾಯ ಬೇಕು. ನ್ಯಾಯ ಸಿಗೋವರೆಗೂ ನಾವು ಯಾರು ಕೂಡ ಸುಮ್ಮನೆ ಇರಲ್ಲ.